ಪ್ರಕಾಶ್ ರಾಜ್ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ತೆಲುಗು, ತಮಿಳು ಮತ್ತು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಖಳನಾಯಕ ಪಾತ್ರದಿಂದ ಹಿಡಿದು ತಂದೆ, ಗೆಳೆಯ ಹೀಗೆ ಹಲವು ಪಾತ್ರಗಳಲ್ಲಿ ನಟಿಸಿರುವ ಪ್ರಕಾಶ್ ರಾಜ್ ಅವರ ನಟನೆಗೆ ಮೆಚ್ಚುಗೆ ಗಳಿಸಿದ್ದಾರೆ. ಸಿನಿಮಾದಲ್ಲಿ ನಟಿಸೋದ್ರ ಹೊರತಾಗಿ ರಾಜ್ ರಾಜಕೀಯದಲ್ಲಿಯೂ ಸಕ್ರಿಯರಾಗಿದ್ದಾರೆ. ಇವರು ಇತ್ತೀಚೆಗೆ ಮಸೀದಿ ಅಗೆದರೆ ಮಂದಿರ ಸಿಗುತ್ತದೆ, ಆದರೆ ದೇವಸ್ಥಾನಗಳನ್ನು ಅಗೆದರೆ ಬುದ್ಧನ ಪ್ರತಿಮೆ ಸಿಗುತ್ತದೆ ಎಂದು ನಟ ಪ್ರಕಾಶ್ ರಾಜ್ ಹೇಳಿಕೆಯ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗಿ ಎಲ್ಲೆಡೆ ವೈರಲ್ ಆಗಿತ್ತು. ನಟನೆಗಿಂತ ಇತ್ತೀಚೆಗೆ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸುದ್ದಿಯಾಗುತ್ತಿರುವ ಪ್ರಕಾಶ್ ರಾಜ್ ಈಗ ಮತ್ತೊಂದು ವಿವಾದಕ್ಕೆ ಗುರಿಯಾಗಿದ್ದಾರೆ. ಜಮ್ಮು ಕಾಶ್ಮೀರವನ್ನ ಪ್ಯಾಲೆಸ್ತೀನ್ ಸಮರಪೀಡಿತ ಪರಿಸ್ಥಿತಿಗೆ ಹೋಲಿಸುವ ಮೂಲಕ ಪ್ರಕಾಶ್ ರಾಜ್ ಅವರು ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಾಶ್ ರಾಜ್ ಅವರ ಹೇಳಿಕೆಯ ವೈರಲ್ ಆಗಿದೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಪ್ರಕಾಶ್ ರಾಜ್, ಪ್ಯಾಲೆಸ್ತೀನ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ನ್ಯಾಯಕ್ಕೆ ಸಂಬಂಧಿಸಿವೆ. ನೀವು ಯಾರದ್ದೋ ಪರವಾಗಿ ನಿಲ್ಲಬೇಕಿಲ್ಲ. ಯಾವುದೋ ಒಂದು ಕಡೆ ಬೆಂಬಲ ಸೂಚಿಸುವುದು ಸಮಂಜಸವಲ್ಲ. ಪ್ಯಾಲೆಸ್ತೀನಿಯರಿಗೆ ಅವರ ನೆಲವನ್ನ ಕೊಟ್ಟುಬಿಡಿ, ಅವರಿಗೆ ಸಲ್ಲಬೇಕಾದ ಗೌರವ, ಘನತೆಯನ್ನ ಕೊಟ್ಟುಬಿಡಿ ಎಂದು ಹೇಳುವ ಮೂಲಕ ಪ್ಯಾಲೆಸ್ತೀನ್ನಲ್ಲಿರುವ ಹಮಾಸ್ ಉಗ್ರರ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದನ್ನ ಪರೋಕ್ಷವಾಗಿ ಖಂಡಿಸಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ.